ಸಕಲೇಶಪುರದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಸ್ಫೋಟ 100 ಅಡಿ ಎತ್ತರಕ್ಕೂ ಚಿಮ್ಮಿದ ನೀರು ಕೃಷಿ ಜಮೀನುಗಳಿಗೆ ಜಲಾವೃತ. ಹಲಸೂರ್ಗಿಲ್ಲಿಗೆ ಗ್ರಾಮದಲ್ಲಿ ಭಾನುವಾರ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಮುಖ್ಯ ಪೈಪ್ಲೈನ್ ಏಕಾಏಕಿ ಭೀಕರವಾಗಿ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಪೈಪ್ಲೈನ್ನಿಂದ ಅಪಾರ ಪ್ರಮಾಣದ ನೀರು ಸುಮಾರು 100 ಅಡಿಗೂ ಅಧಿಕ ಎತ್ತರಕ್ಕೆ ಆಕಾಶದತ್ತ ಚಿಮ್ಮಿದ್ದು ಸುತ್ತಮುತ್ತಲಿನ ಕೃಷಿ ಜಮೀನುಗಳು ಜಲಾವೃತಗೊಂಡಿವೆ. ಈ ಘಟನೆಯಿಂದಾಗಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ರೈತರಲ್ಲಿ ಕೆಲಕಾಲ ತೀವ್ರ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಭಾನುವಾರ ಮಧ್ಯಾಹ್ನ ಹಲಸುಲಿಗೆ ಗ್ರಾಮದ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಎತ್ತಿನಹೊಳೆ ಪೈಪ್ಲೈನ್ನಲ್ಲಿ ಭಾರೀ ಒತ್ತಡ ಕಾಣಿಸಿಕೊಂಡು ಈ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಪೈಪ್ ಸ್ಫೋಟಗೊಂಡ ತಕ್ಷಣ ಭೀಕರ ಶಬ್ದ ಕೇಳಿಬಂದಿದ್ದು ಬಾಂಬ್ ಸಿಡಿದ ವಾತಾವರಣ ಸೃಷ್ಟಿಯಾಗಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ರಭಸದಿಂದ ಚಿಮ್ಮಿದ ನೀರು ಕಾರಂಜಿಯಂತೆ ಆಕಾಶಕ್ಕೆ ಮುಖ ಮಾಡಿದ್ದು ಸುತ್ತಮುತ್ತಲಿನ ಎಕರೆಗಟ್ಟಲೆ ತೋಟಗಳು ಮತ್ತು ಗದ್ದೆಗಳಿಗೆ ನುಗ್ಗಿದ ಪೈಪ್ಲೈನ್ನಿಂದ ಅತ್ಯಂತ ವೇಗವಾಗಿ ಹರಿದು ಬಂದ ನೀರಿನ ರಭಸಕ್ಕೆ ಕೃಷಿ ಭೂಮಿಯಲ್ಲಿದ್ದ ಫಲವತ್ತಾದ ಮೇಲ್ಮಣ್ಣು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಸಮೀಪದ ಕಾಫಿ, ಅಡಿಕೆ ತೋಟಗಳು ಹಾಗೂ ಜಮೀನುಗಳು ಜಲಾವೃತಗೊಂಡಿದ್ದು ಕೈಗೆ ಬಂದ ಬೆಳೆ ನಾಶವಾಗುವ ಭೀತಿಯಲ್ಲಿ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯೋಜನೆಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಮ್ಮ ಜಮೀನುಗಳು ಹಾಳಾಗಿವೆ. ತಕ್ಷಣವೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹಾನಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಹಲಸುಲಿಗೆ ಗ್ರಾಮಸ್ಥರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಬಯಲುಸೀಮೆಯ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಇನ್ನೂ ಸಂಪೂರ್ಣವಾಗಿ ಮುಕ್ತಾಯಗೊಂಡಿಲ್ಲ. ಪ್ರಾಯೋಗಿಕ ಹಾಗೂ ಆರಂಭಿಕ ಹಂತದಲ್ಲೇ ಇಂತಹ ಭೀಕರ ಸ್ಫೋಟ ಸಂಭವಿಸಿರುವುದು ಕಾಮಗಾರಿಯ ತಾಂತ್ರಿಕ ಗುಣಮಟ್ಟ ಮತ್ತು ಪೈಪ್ಲೈನ್ಗಳ ಬಾಳಿಕೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಹಿಂದೆಯೂ ಯೋಜನೆಯ ವಿವಿಧ ಭಾಗಗಳಲ್ಲಿ ಪೈಪ್ಲೈನ್ ಸೋರಿಕೆ ಮತ್ತು ತಾಂತ್ರಿಕ ದೋಷಗಳು ವರದಿಯಾಗುತ್ತಲೇ ಇದ್ದು, ಕಳಪೆ ಕಾಮಗಾರಿಯ ವಿರುದ್ಧ ಸೂಕ್ತ ತನಿಖೆಯಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.